ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಹರ್ಷದ್. ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕುರಿ ಸಾಕಾಣಿಕೆ ಹೈಜೆನಿಕ್ ಆಗಿ ಮತ್ತು ಹೈಟೆಕ್ ಆಗಿ ಮಾಡಿ ಆ ಕುರಿ ಸಾಕಾಣಿಕೆಯಿಂದ ಅವರು ಕೂಡ ಉದ್ಯೋಗ ಕಂಡುಕೊಂಡಿರ್ತಕ್ಕಂಥ ಮಹಿಳೆ. ಈ ನಿಟ್ಟಿನಲ್ಲಿ ಅವರೊಂದಿಗೆ ನಾನು ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ. ಕುರಿ ಸಾಕಾಣಿಕೆಯ ಎಲ್ಲಾ ರೀತಿಯ ಮಾಹಿತಿಯನ್ನ ನಾನು ಇದರಲ್ಲಿ ಅಳವಡಿಸಿರ್ತೀನಿ. ಬನ್ನಿ ಅವ್ರ ಹತ್ರ ಈ ಶೆಡ್ ಕುರಿತಾಗಿ ಮತ್ತು ಕುರಿಗಳ ಕುರಿತಾಗಿ ಮಾಹಿತಿಯನ್ನ ಪಡೆಯೋಣ. ನಮಸ್ತೆ ಕಣಮ್ಮ. ನಮಸ್ತೆ ರೀ. ಈ ಕುರಿ ಸಾಕಾಣಿಕೆಯನ್ನ ಈ ರೀತಿ ನಮ್ಮ ಒಂದು ಪುಟ್ಟ ಗ್ರಾಮದಲ್ಲಿ ಹೈಟೆಕ್ ಆಗಿ ಮತ್ತು ತುಂಬಾನೇ ಕುರಿ ಶೆಡ್ ಅನ್ನ ಹೈಜೆನಿಕ್ ಆಗಿ ಮಾಡ್ಕೊಂಡು ಸಾಕಾಣಿಕೆ ಮಾಡ್ತಾ ಇದ್ರಿ. ಇದು ಎಷ್ಟು ವರ್ಷದಿಂದ ಆರಂಭ ಮಾಡಿದ್ರಿ ಅನ್ನುವಂಥದ್ದು ನಾನು ಮುಂದೆ ಮಾತಾಡ್ತೀನಿ. ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಕೊಡ್ರಮ್ಮ. ಆಯ್ತ್ರಿ, ನನ್ನ ಹೆಸರು ನೀಲಿಬಾಯಿ. ಹಾ, ನಮ್ದು ಹೊಸನಗರ ಕ್ಯಾಂಪು, ಹಾ. ಚನ್ನಗಿರಿ ಜಿಲ್ಲೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಹೊಸನಗರ ಕ್ಯಾಂಪು. ಕ್ಯಾಂಪ್. ನಮಗೆ ಒಂದ್ 5 ವರ್ಷ ಆಯ್ತ್ರಿ ಕುರಿ ಸಾಕಾಣಿಕೆ ಮಾಡ್ತಾ ಇರೋದು. 5 ವರ್ಷದಿಂದ ನಾವೆಲ್ಲ ಮನೆಯಲ್ಲಿನೇ ಕಟ್ಟಿ ಎಲ್ಲಾದು ಜೀವನ ಎಲ್ಲ ನಾವೇ ಸಾಕ್ತಾ ಇದೀವ್ರಿ. ಈ ಕುರಿ ಸಾಕಣೆ ಹಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರಿ. ಹೌದ್ರಿ. ಅಮ್ಮ, ಈ ಕುರಿಗಳನ್ನ ಯಾವ್ಯಾವ ತರ ಕುರಿಗಳನ್ನ ತರ್ತೀರಿ? ನಾವು ಕೆಂಪು ಹೂ ತರ್ತೀವ್ರಿ, ಕರೆ ಹೂ ತರ್ತೀವಿ, ಮತ್ತೆ ಮ್ಯಾಕಿ, ಕೋಳಿ ಅವೆಲ್ಲ ತಗೊಂಡ್ ಎಲ್ಲ ಸಾಕಾಣಿಕೆ ಮಾಡ್ತೀರಿ. ಈ ಕುರಿ ಶೆಡ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬಂತಮ್ಮ? ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ದೊಡ್ಡದಾಗಿ ಮಾಡಿದೀವ್ರಿ. ಅವಾಗಲೆಲ್ಲ ಸೇರಿ ಒಂದ್ 4 ಲಕ್ಷ ಆಗಿತ್ರಿ. 4 ಲಕ್ಷದ ಒಂದು ಶೆಡ್. ಏನ್ ಲೋನ್ ಗೀನ್ ತೆಗ್ಸ್ ಮಾಡಿಲ್ಲ? ಏನು ಮಾಡಿದ್ರಿ, ಏನಿಲ್ಲ, ನಿಮ್ಮದು ಬೇರೆ ಕಡೆ ಸಾಲ ಮಾಡಿ ಕಟ್ಸಿದೀವ್ರಿ. ಕಟ್ಸಿರುವಂತದ್ದು. ಇದನ್ನ ನೀವು ಮತ್ತೆ ನಿಮ್ಮ ಮಗ ನೋಡ್ಕೊಳ್ತಾ ಇರೋದಾ, ಹೆಂಗೆ? ಹೌದ್ರಿ, ನಾವೇ ನೋಡ್ಕೊಂತಿದೀವಿ, ನಾನು ನನ್ ಮಗ. ಮಗ. ಈ ಕುರಿ ತಗೊಳ್ಳಿಕ್ಕೆ ಹೊರಗಡೆಯಿಂದ ಜನಗಳು ಬರ್ತಿದಾರ, ಹೆಂಗಮ್ಮ? ಬರ್ತಾ ಇದಾರೆ, ಅವರು ಬರ್ತಾ ಇದಾರ. ನಾವು ಸ್ವಲ್ಪ ಶೆಡ್ ಹಾಕೊಂಡು ನಾವು ಮನೆಯಲ್ಲಿ ಎಷ್ಟ್ ಆಗ್ತೈತೆ ಇಷ್ಟು ನಾವು ಕೊಯ್ತಿದೀವ್ರಿ. ಆದ್ರೂ ಸ್ವಲ್ಪ ಲಾಸ್ ಆಗಿತ್ತ, ಒಂದ್ 10-20 ಕುರಿ ಸತ್ ಬಿಟ್ಟಿದ್ವು. ಹಿಂಗಾಗಿ ನಮ್ಗೆ ಸ್ವಲ್ಪ ಲಾಸ್ ಆಗಿತ್ರಿ. ಆರಂಭದಲ್ಲಿ ಲಾಸ್ ಆಗಿದೆ. ಆಮೇಲೆ ಈ ಮೀಟ್ ಪರ್ಪಸ್ ಅಂಗಡಿ ಇಟ್ಟು ಮಟನ್ಗೂ ಕೂಡ ನಿಮ್ದು ಎಲ್ಲ ಸೇಲ್ ಆಗ್ತವೆ ಕುರಿಗಳು? ಸೇಲ್ ಆಗ್ತಾವ್ರಿ. ಇಲ್ಲಿ ಮೇಕೆ ಕುರಿ ಎಲ್ಲ ಮಿಕ್ಸ್ ಇದೆ. ಯಾವ್ದು ಹೆಚ್ಚು ಸೇಲ್ ಆಗೋದು, ಯಾವ್ದು ಮೇಕೆನಾ ಅಥವಾ ಕುರಿಗಳ? ಕುರಿಗಳು ಆಗ್ತಾವ್ರಿ. ಹೌದಾ? ಅಂದಾಜು ಎಷ್ಟು ಬ್ಯಾಚ್ ಕುರಿ ತಂದಿರ್ಬೋದಮ್ಮ ನೀವು? ನಾವ್ ಬ್ಯಾಚ್ ಹೆಚ್ಚು ಕಡಿಮೆ ಒಂದ್ 20 ಬ್ಯಾಚ್ ಆಗಿತ್ತವ್ರಿ. ಓಹೋ, 20 ಬ್ಯಾಚ್ ಅಲ್ಲಿ ಇದೇ ಫಸ್ಟ್ ಟೈಮ್ ಸ್ವಲ್ಪ ನಿಮ್ಗೆ ಸ್ವಲ್ಪ ಬಿಟ್ಟಿದ್ದೀರಿ. ಆಮೇಲೆ ಮತ್ತೆ ತಂದು ಮತ್ತೆ ಸಾಕೊಳ್ಳುವಂತದ್ದು ಯೋಚನೆ ಇದೆ. ಸ್ವಲ್ಪ ಅವಕಾಶ ಇದ್ರೆ ನಾವು ಸಾಕೊಂತೀವ್ರಿ, ಅವಕಾಶ ಇಲ್ಲಲ್ಲ, ಹಿಂಗಾಗಿ ಸ್ವಲ್ಪ ತಂದೇವ್ರಿ. ನಿಮ್ಮ ಬೆಳಿಗ್ಗೆ ಯಾವ ತರ ಮೇವು ಹಾಕ್ತೀರಮ್ಮ? ಬೆಳಗ್ಗೆ ನಾವು ಮೆಕ್ಕೆಜೋಳದ ಫುಡ್ ಹಾಕ್ತಿವ್ರಿ. ಸಾಯಂಕಾಲ ಹೊತ್ನಾಗ ಹಿಂಡಿ ತಗೊಂಡ್ಬಂದಿವ್ರಿ, ಹಿಂಡಿ ಹಾಕ್ತಾ ಇದೀವ್ರಿ, ಪೇಣಿ ಹಾಕ್ತಾ ಇದೀವಿ. ಆಮೇಲೆ ಎಲ್ಲ ಆದ್ಮೇಲೆ ರಾತ್ರಿ ಹೊತ್ತು ಒಣ ಹುಲ್ಲು ಹಾಕ್ತಿವ್ರಿ. ಒಣ ಹುಲ್ಲು. ಈ ತರ ನಿಮ್ಮ ರೂಟೀನ್ ಇದ್ದೇ ಇರುತ್ತೆ. ನೀರಂತೂ ಅದಕ್ಕೆ ಯಾವಾಗ್ಲೂ ನೀರೆಲ್ಲ ಕೊಡ್ಸ್ಕೊಂತ ಸಫಿಶಿಯಂಟ್. ಇಲ್ಲಿ ಪಕ್ಕದಲ್ಲೂ ಚಾನಲ್ ಬೇರೆ ಇದೆ, ನೀರಿನ ನಿಮ್ಗೆ ತೊಂದರೆ ಇಲ್ಲ. ತುಂಬಾ ಒಳ್ಳೆ ನೀರಿನ ಕೂಡ ಇದಕ್ಕೆ ಮಾಡ್ತಾ ಇದೀರಿ. ಈಗ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ಹೆಂಗ್ ಮಾಡ್ತೀರಿ? ಡಾಕ್ಟ್ರಿ ಕರ್ಕೊಂಡ್ಬಂದು ತೋರ್ತೀವಿ ಸರ್. ಡಾಕ್ಟ್ರೇ ಬಂದ್ಬಿಡ್ತಾರಾ? ನೀವೇನಾದ್ರು ಇಂಜೆಕ್ಷನ್ ಮಾಡೋದು ಆತರ ಏನಿಲ್ಲ, ನೇರ ಡಾಕ್ಟರ್ಗಳೇ ಹೆಚ್ಚು? ಏನಾದ್ರ ಆದ್ರೆ ನಮ್ಮ ಹುಡುಗ ಹೇಳಿದ್ರೆ ತಗೊಂಡ್ಬಂದು ಇಂಜೆಕ್ಷನ್ ಮಾಡ್ತಾರ್ರಿ. ನೀವ್ ಏನಾದ್ರು ಮೇವ್ಲಿದ್ರೆ ತಗೊಂಡ್ಬಂದು ಇಂಜೆಕ್ಷನ್ ಮಾಡ್ತಾರ, ಡಾಕ್ಟರ್ ಕರ್ಕೊಂಡ್ಬಂದು. ಹೌದು. ಇಲ್ಲಿ ಯಾರು ಬರ್ತಾರ ಈ ಕಡೆ ಡಾಕ್ಟರ್ಗಳು ಅಂದ್ರೆ? ಅವ್ರೆ ತ್ಯಾವಣಗೆರೆ. ತ್ಯಾವಣಗೆರೆನಾ? ತ್ಯಾವಣಗೆರೆ ಬರ್ತಾರೆ. ನಿಮ್ ಶಾಗ್ಲಿ ಹತ್ರ ಆಗುತ್ತೆ, ಈ ಕಡೆಯಿಂದ ಯಾರು ಬರಲ್ಲ? ಸಾಗ್ಲಾರ ಏನಾರ ಬಂದ್ರೆ ಬರ್ತಾರ್ರಿ, ನಾವೇನ ಕರೆ ಕಳ್ಸಿದ್ರೆ ಅವ್ರು ಬರ್ತಾರೆ. ಅವರು ಬರ್ತಾರೆ. ಮರಿಗಳನ್ನ ಹೆಂಗೆ, ಎಲ್ಲಿಂದ ತರ್ತೀರಿ ನೀವು? ನಾವು ಕುಂಕನಪಾಳ್ಯ ಹೊಸಪೇಟೆ. ಹೊಸಪೇಟೆಯಿಂದಾನೇ ಬರ್ತಾರೆ. ಈಗ ಈ ಕಡೆ ಬೇರೆ ಬೇರೆ ಸಂತೆಯಿಂದ ಏನೋ ಖರೀದಿ ಏನು ಮಾಡಲ್ಲ? ಇಲ್ಲ ಇಲ್ಲ ಇಲ್ಲ, ಅಲ್ಲೇನೆ ಹೋಗ್ತಾರ, ಅಲ್ಲಿಂದಾನೇ ತರ್ತಾರ್ರಿ. ಓಕೆ. ಇಲ್ಲಿ ನೀವು ತರುವಾಗ ನಿಮ್ದೇ ವೆಹಿಕಲ್ ಅಥವಾ ಬೇರೆ ಹೆಂಗೆ? ಇಲ್ಲ, ಬೇರೆ ಕಡೆಯಿಂದ ತರ್ತಾರ್ರಿ. ಬೇರೆ ಕಡೆಯಿಂದ ತರ್ತೀರಿ, ವೆಹಿಕಲ್ ಎಲ್ಲ ಮಾಡ್ಕೊಂಡು? ನಿಮ್ಮ ಓನ್ ವೆಹಿಕಲ್ ಏನಿಲ್ಲ? ಇಲ್ಲ ಇಲ್ಲ. ತಂದ್ರೆ ಒಂದೊಂದು ಬ್ಯಾಚಿಗೆ ಎಷ್ಟೆಷ್ಟು ಮರಿ ತರ್ತೀರಿ? ಒಂದೊಂದ್ ಬ್ಯಾಚ್ ಇದೆ, ಕೈಲಿ ಹಣ ಇದ್ದೆ ಎಷ್ಟ್ ಇರ್ತಿತ್ರಿ ಇಷ್ಟು. ಒಂದ್ ಹಣ ಇದ್ರೆ ಒಂದ್ 60, 70, 100 ಕುರಿವರೆಗೆ ತರ್ತಾರ್ರಿ. ದುಡ್ಡು ಇರ್ಲಿದ್ರೆ ಒಂದ್ 20, 30, 40 ತಗೊಂಡ್ಬಂದು ಈಗ 5 ವರ್ಷದಿಂದ ಹಿಂಗ ಎಲ್ಲ ಸಾಕಾಣಿಕೆ ಮಾಡ್ತಾ ಇದೀವ್ರಿ. ನೋಡಿ ಚೆನ್ನಾಗಿ. ಬಟ್ ಒಬ್ಬ ಹೆಣ್ಮಗಳು ಒಂದು ನೆಲೆ ನಿಂತು ಎಲ್ಲಾ ರೀತಿಯಲ್ಲ ಯೋಜನೆ ಹಾಕೊಟ್ಟು ಮಕ್ಕಳಿಗೆ, ಮನೆಯವರಿಗೆ ನೀವು ಮಾಡ್ತಿರೋಂಥದ್ದು ತುಂಬಾ ಗ್ರೇಟ್ ಕಣಮ್ಮ. ಈ ತರ ಹೆಣ್ಣು ಮಕ್ಕಳು ಪ್ರಗತಿಯನ್ನ ಸಾಧಿಸಿ ಕುರಿ ಸಾಕಾಣಿಕೆಯಲ್ಲಿ ಅದು ಕೂಡ ಹೈಟೆಕ್ ಆಗಿ ನಾವು ಹೈಜಿನಿಕ್ ಆಗಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೆ ಇಲ್ಲಿ ಸ್ಥಳೀಯರ ಒಂದು ಹೆಂಗೆ ಸಹಕಾರ ಏನಾದ್ರು ಇದೆ? ಕುರಿ ಸ್ಥಳೀಯರ ಏನಾದ್ರು ಸಪೋರ್ಟ್ ಮಾಡ್ತಾರ, ಹೆಂಗೆ? ಇಲ್ಲ ಇಲ್ಲ, ಅಂತವ್ರು ಯಾರಿಲ್ಲ. ನೀವೇ ಎಲ್ಲ? ಕುರಿ ಸಾಕಾಣಿಕೆ ಮಧ್ಯೆ ಮತ್ತೆ ನೀವೇನ್ ಸಾಕಿದಿರಿ? ಕೋಳಿ ಸಾಕಿದೀವಿ. ಕೋಳಿ ಎಷ್ಟಿದಾವೆ ಅಂದಾಜು? ಎಷ್ಟಿರ್ಬೋದು ಎಲ್ಲ ಸೇರ್ಸಿಕೊಳ್ಳಿ?
ಅಂದಾಜ್ ಎಷ್ಟಿದಾವಮ್ಮ ಕೋಳಿ? ಒಂದ್ 60-70 ಇರ್ಬೋದ್ರಿ. ಕೋಳಿ ಇರ್ಬೋದು. ಅವೆಲ್ಲ ನಾಟಿ ಕೋಳಿಗೆ ಮೊಟ್ಟೆಗೆ ಪರ್ಪೋಸ್ ಸಾಕಿದೀರಾ ಅವು ಕೂಡ? ಜನ ಇಲ್ಲೇ ಬಂದ್ ಮೊಟ್ಟೆ ಒಯ್ತಾರಲ್ಲ? ಮೊಟ್ಟೆ ಹೋಯ್ತಾರಿ. ಓಕೆ, ಹೆಂಗೆ ಮೊಟ್ಟೆ ಕೊಡ್ತೀರಮ್ಮ ಇಲ್ಲಿ? ಮೊಟ್ಟೆ ಅವು ನಾಟಿ ಕೋಳಿ 15 ರೂಪಾಯಿ ರೀ. 15 ರೂಪಾಯಿ. ಪರವಾಗಿಲ್ಲ ಬಿಡ್ರಿ, ಎಲ್ಲ ಹೊರಗಡೆ 20 ಹಿಂಗ್ ಮಾರ್ತೀನಿ, 15 ರೂಪಾಯಿ ಒಂದ್ ಮೊಟ್ಟೆ ಕೊಟ್ರು ಒಯ್ಬೋದು. ನಮ್ಮರು ನೋಡೋರು, ವಿಡಿಯೋ ನೋಡೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಕುರಿಗಳು ಮತ್ತೆ ಮೊಟ್ಟೆಗೆ ಸಂಬಂಧಪಟ್ಟಂತೆ. ಇದು ಕೋಳಿಗೆ ಏನಾದ್ರು ಕೆಜಿ ಲೆಕ್ಕ ಏನಾದ್ರು ಕೇಳಿದ್ರೆ ಹೆಂಗ್ ಕೊಡ್ತೀರಿ? ಇಲ್ಲ ರೀ, ನಾವಂತ ಅವ್ರಿಗೆ ಏನೇನ್ ಕೊಟ್ಟಿಲ್ಲ. ನಾವೇ ಸಾಕ್ತಾ ಇದೀವಿ ಈಗ. ಕೋಳಿನೂ ನೀವೇ ಬ್ರೀಡ್ ಮಾಡ್ಕೊಂಡು ನಾವೇ ಸಾಕ್ತಾ ಮಾಡ್ತಾ ಇದೀರಿ? ಇದೀವಿ. ಸರಿ ಸರ್. ಇದು ಎಲ್ಲ ನಿಮ್ಮ ಓನ್ ಜಾಗನ ಅಥವಾ ಬಾಡಿಗೆ ಇಲ್ಲ, ಏನಾದ್ರು? ಬಾಡಿಗೆ ತಗೊಂಡಿದ್ವಿ. ಬಾಡಿಗೆ ಎಷ್ಟು ಕಟ್ತೀರಿ ಬಾಡಿಗೆ ಇದಕ್ಕೆ? ಈಗ ಒಂದ್ ವರ್ಷಕ್ಕ 48,000 ರೀ. ಓಕೆ ಓಕೆ, ಒಂದ್ ವರ್ಷಕ್ಕೆ. ನೋಡ್ರಿ, ಬಾಡಿಗೆ ತಗೊಂಡು ನಿಜವಾಗ್ಲೂ ನಿಮ್ ಧೈರ್ಯ ಮೆಚ್ಚಬೇಕಾಗಿರುವಂತದ್ದೇ. ಈ ನಾವು ಇಷ್ಟು ಮಾತಾಡ್ತಿದ್ವಿ, ನಿಮ್ ಇದ್ರದ್ ಬಗ್ಗೆ ಮಾತಾಡೋಣ. ಇದು ಹುಲ್ಲು ಹಾಕ್ಲಿಕ್ಕೆ ಶೆಡ್ಡಿನ ಬಗ್ಗೆ ಮಾತಾಡೋಣ, ಹೆಂಗೆಲ್ಲ ಚೆನ್ನಾಗಿದೆ ಅಂತೇಳಿ ನೋಡೋಣ. ಬಗ್ಗೆ ಹೇಳಿ. ಇದು ಶೆಡ್ ಮಾಡ್ಸಿದೀವ್ರಿ. ಶೆಡ್ ಮಾಡ್ಸಾಕ ಇದು ಹುಲ್ಲು ಹಾಕಾಕ್ರಿ. ಇದು ಹುಲ್ಲು ಹಾಕ್ಲಿಕ್ಕೆ ರಾತ್ರಿ ಹೊತ್ತು ಹುಲ್ಲು ಹಾಕಾಕ. ಇದು ಮಾಡ್ತಿದ್ದೇವಲ್ಲ, ಇದು ಅವಕ್ಕ ಕಾಳು ಹಾಕಾಕ. ಅದು ಕಾಳು ಹಾಕಕ್ಕೆ. ಅಂದಾಗೆ ನೋಡಿದ್ರು ಸ್ನೇಹಿತರೆ, ಇದು ನಮ್ಮ ನಿಖಿಲ್ ಭಾಯಿ ಅವರು ಮಾಡಿರ್ತಕ್ಕಂಥ ಹೈಟೆಕ್ ಕುರಿ ಸಾಕಾಣಿಕೆ ಪೂರ್ಣ ಪ್ರಮಾಣದ ವರದಿ. ದಯವಿಟ್ಟು ನಿಮಗೆ ಇದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ.